ಸಿಂಚನಾ ಮೋಹನ್ ಬ್ಲಾಗ್ಸ್. ಇಲ್ಲಿಗೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೀವಿ. ಹಾಯ್ ಸುಷ್ಮಾಕ. ಹಾಯ್ ಫ್ರೆಂಡ್. ಪುಟಾಣಿಗೆ ನಾವು ಕಿವಿ ಚುಚ್ಚಿಸ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಹುಷಾರಿಲ್ಲದೆ ಈ ಥರ ಆಗ್ಬಿಟ್ಟಿದೆ ಮುಖ. ಆ್ಯಂಡ್ ಆಲ್ಸೋ ರೆಡಿನೂ ಆಗಿಲ್ಲ ಇವತ್ತು. ಸುಮ್ಮನೆ ಹುಷಾರಿಲ್ಲ, ನೆಗಡಿ 30 ಸತಿ ಇದು ಮಾಡ್ಕೋಬೇಕು, ಅದರೆಲ್ಲ 1/4 kg ಅದರಲ್ಲೇ ಹೊಟ್ಟೋಗುತ್ತೆ ಅಂತ. ಸೊ ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಬ್ಲಾಗ್ 6 days ಬ್ಯಾಕ್, ಅದಾದಮೇಲೆ ಇವತ್ತೇ ಮಾಡ್ತಿರೋದು. ಕನ್ಸಿಸ್ಟೆನ್ಸಿ ಆಗಿರೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಹೊರಗಡೆ ಹೊಟ್ಟೋದೆ, ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ನಮ್ಮ ಪುಟ್ಟಿಗೆ, ಅಂದರೆ ನಮ್ಮ ಮನೆ ಪುಟಾಣಿಗೆ ನಾವು ಕಿವಿ ಚುಚ್ಚಿಸ್ತಾ ಇದ್ದೀವಿ. ಸೊ ಆ ವ್ಲಾಗ್ನ ಇವತ್ತು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅಜ್ಜಿ ಮನೆಯಿಂದ ಸೋನಿ, ಅತ್ತೆ, ನಮ್ಮ ಅಜ್ಜಿ ತಾತ ಮತ್ತು ಅವ್ರ ಅಪ್ಪ ಅಮ್ಮ ತಮ್ಮ ಎಲ್ಲ ಬರ್ತಿದ್ದಾರೆ. ಸೊ ಅದಕ್ಕೆ ಐ ಥಾಟ್ ಆಫ್ ವ್ಲಾಗ್ ಮಾಡೋಣ, ಬಿಕಾಸ್ ಈ ಥರ ಎಲ್ಲ ವ್ಲಾಗ್ ಮಾಡಿಲ್ಲ ನಾನು, ಕಿವಿ ಚುಚ್ಚೋ ಶಾಸ್ತ್ರ ಎಲ್ಲ. ಸೊ ಅದಕ್ಕೆ ನೋಡೋಣ ನಮ್ಮ ಪುಟಾಣಿ ಅಳುತ್ತಾ ಇಲ್ವ ಅಂತ. ನಾನು ಯಾವ ಮಗು ಕಿವಿ ಚುಚ್ಚೋದು ನೋಡಿಲ್ಲ. ಮೂಗು ಚುಚ್ಚಿಸ್ಕೊಳಕ್ಕೆ ಹೋದಾಗ ಒಂದು ಮಗು ಚುಚ್ಚಿಸ್ತಾ ಇದ್ರು, ಅದಷ್ಟೇ ನೋಡಿದ್ದು. ಅದೇ ನಮ್ಮ ಮಗುನೂ ಅಲ್ಲ ಅಲ್ವಾ. ಸೊ ಇವತ್ತು ನಮ್ಮ ಮಗುಗೆ ಚುಚ್ಚೋದನ್ನು ನಾವು ನೋಡೋಣ. ಆ್ಯಂಡ್ ಆಲ್ಸೋ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್. ಹೋಗ್ತಾ ಇದ್ದೀವಿ, ಮುಂದೆ ನಮ್ಮ ಮಾವನ ಕಾರ್ ಇದೆ ನೋಡಿ, ನಾವು ಹಿಂದೆ ಬಾಡಿ ಗಾರ್ಡ್ಸ್ ಥರ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಹೊಸ ಡ್ರೆಸ್ ಇದು, ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು, ಹಾಕ್ಕೊಂಡಿದ್ದೀನಿ. 4 ಕುರ್ತಾಸ್ಗಳು, ಇವಾಗ ಕುರ್ತಾಸ್ಗಳು ಹಾಕ್ಕೊಳ್ಳೋಣ ಸ್ವಲ್ಪ ಅಂತ. ತುಂಬ ಜನ ಹೇಳ್ತಾರೆ ನಾನು ಮಿನಿ ಬ್ಲಾಗಲ್ಲಿ ಮಾತಾಡೋ ಥರ ಮಾತಾಡು ಅಂತ. ಆ ಥರ ಮಾತಾಡಿ ಇವತ್ತು ನನ್ನ ವಾಯ್ಸೇ ಹೊಟ್ಟೋಗ್ಬಿಟ್ಟಿದೆ. ಬಟ್ ತುಂಬ ಜನ ಹೇಳ್ತಾರೆ ಈ ಥರ ಸಾಫ್ಟಾಗಿ ಮಾತಾಡಬೇಡಿ, ಆ ಥರ ಮಾತಾಡ್ತೀರಲ್ಲ ಹಂಗೆ ಮಾತಾಡಿ ಅಂತ. ಆ ಥರ ಇವಾಗ ಬರೋದೇ ಇಲ್ಲ, ಬರೀ ವಿಡಿಯೋದಲ್ಲಿ ಮಾತಾಡೋದ ಥರ. ಬಟ್ ಅದೇ ವಾಯ್ಸ್ನ ತುಂಬ ಜನ ಪಡ್ತಿರೋದ್ರಿಂದ ನಾನು ಅದೇ ಥರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಟ್ರೈ ಮಾಡಬಾರ್ದು ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಸೊ ಎಲ್ಲಿಗೆ ಏನೋ ಕತೆ ಅಂತ ಗೊತ್ತಿಲ್ಲ, ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಫೈನಲಿ ಇಲ್ಲಿ ಬಂದಿದ್ದಾರೆ. ವೆಲ್ಕಮ್ ಟು ಥೈಲ್ಯಾಂಡ್ ಸುನಿ. ಹಾಯ್ ಸುಷ್ಮಾಕ. ಸುನಿ ನಾಚಿಕೆ ಮಾತಾಡಲ್ಲ. ಹಾಯ್ ಅಂದು. ಏನ್ ಸುನಿ ಲುಕ್ ಇದು. ಇವತ್ತು ಮನೆಗೆ ಮಾವ, ಅತ್ತೆ, ಮಗು, ಅಜ್ಜಿ, ತಾತ ಮತ್ತೆ ಅತ್ತೆ ಅವ್ರ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಬಂದಿದ್ರು. ಫಸ್ಟ್ ನಾವು ಹೋಗಿದ್ದೆ ಮೈಲಾರಿ ದೋಸೆ ತಿನ್ನಕ್ಕೆ. ಆದ್ರೆ ನನಗೆ ಅಲ್ಲಿ ತಿನ್ನಕ್ಕೆ ತುಂಬಾನೇ ಇಷ್ಟ ಇತ್ತು. ಬಟ್ ಟ್ರಿಪ್ಪಿಂದ ಬಂದ ತಕ್ಷಣ ತುಂಬಾ ಹುಷಾರ್ ತಪ್ಪಿರೋದ್ರಿಂದ ಏನ್ ತಿಂದ್ರು ವಾಮಿಟ್ ಅಥವಾ ಈ ಫುಲ್ ಓವರ್ ಆಗಿ ತಿನ್ಬಾರ್ದು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ರಾತ್ರಿ ಅಯ್ಯೋ ತಿನ್ಬೇಕಿತ್ತು, ನಾನು ಪರವಾಗಿಲ್ಲ, ಓವರ್ ಆಗಿದ್ರು ಪರವಾಗಿಲ್ಲ, ಇಷ್ಟ ಆಗದೇರು ಪರವಾಗಿಲ್ಲ, ತಿನ್ಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ನಾವು ನಮ್ಮ ಮಾವನ ಮಕ್ಕಳಿಗೆ ಕಿವಿ ಚುಚ್ಚಿಸ್ತಾ ಇದೀವಿ. ಸೊ ಆ ವ್ಲಾಗ್ ಇವತ್ತಿನ ಮಾಡ್ತಾ ಇರೋದು. ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವ ಮಕ್ಳು ಕಿವಿ ಚುಚ್ಚೋದನ್ನು ನೋಡಿರ್ಲಿಲ್ಲ. ಮನೆ ಹತ್ರನೇ ಜ್ಯುವೆಲ್ರಿ ಶಾಪ್ ಇರೋದು, ಜಸ್ಟ್ 5 minutes ಸಾಕಷ್ಟೇ. ಸೊ ಅಲ್ಲಿಗೆ ನಾನು ಮತ್ತೆ ಅಮ್ಮ ಹೋದ್ವಿ. ಆ ಕಡೆಯಿಂದ ಅವರೆಲ್ಲರೂ ಬಂದ್ರು. ಯಾರಿಗೆ ಹೇಳಿ ನಮ್ಮ ಮಗಳಿಗೆ ಸ್ವಲ್ಪ ತಗೋತೀನಿ. ಕಿವಿ ಚುಚ್ಚಿಸಿದ ಆದ ತಕ್ಷಣ ಅಥವಾ ಮಗು ಹುಟ್ಟಿದ ಮೇಲೆ ಫಸ್ಟ್ ಬೇರೆಯವ್ರ ಮನೆಗೆ ಅಂದ್ರೆ ಅದು ನಮ್ಮ ಮನೆಗೆ ಬಂದಿರೋದು. ಲಾಸ್ಟ್ ಡೇ ನಾನು ಸಕಲೇಶ್ಪುರ ಇಂದ ಬಂದಿದ್ದೆ. ಮತ್ತೆ ನಂಗೆ ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು, ಎದ್ದೋಗಕ್ಕೆ ಎಲ್ಲೂ ಪೇಷನ್ಸೇ ಇರಲಿಲ್ಲ. ಆದ್ರೂ ಏನಾದ್ರೂ ಕೊಡ್ಬೇಕಿತ್ತು, ಅದಕ್ಕೆ ಬ್ಲಿಂಕಿಟ್ ಇಂದ ಬಟ್ಟೆ ತರಿಸ್ದೆ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅಷ್ಟೇ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ನಾನು ಹಂಗೆ ಹೆಂಗೆಂಗೋ ಇದ್ದೀನಿ. ಅಂದೆ ಇನ್ನೊಂದ್ಸತಿ ಹೇಳು ಹೆಂಗೆಂಗೋ ಇರೋದು. ಏನಿದು ಏನ್ ಬೀಳಿಸ್ದೆ? ಎಣ್ಣೆ ಆರಿರೋದು. ಮನೆಗೆ ಬಂದು ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದೀವಿ. ಸೊ ಲೆಟ್ಸ್ ಸಿ ಮನೇಲಿ ಏನೇನು ಮಾಡ್ತಿದ್ದಾರೆ ನೋಡೋಣ ಒಂದು ರೌಂಡ್.
ಇಲ್ಲಿ ಅಮ್ಮ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಒಂಥರ ಕೋಸಂಬರಿ ಮತ್ತೆ ಪಲ್ಯ, ತಿಳಿ ಸಾರು, ವಾಂಗಿ ಬಾತ್, ಮೊಸರನ್ನ ಮತ್ತೆ ಕ್ಯಾರೆಟ್ ಪುಡ್ಡಿಂಗ್ ಇದಿಷ್ಟುನು ಮಾಡಿದ್ರು. ನಾನಂತೂ ಚೆನ್ನಾಗಿ ತಿನ್ಬಿಡೋಣ ಅಂತ ಅನ್ಕೊಂಡೆ, ಆದ್ರೆ ಅನ್ಕೊಂಡಾಗ್ಲೇನೆ ಏನು ತಿನ್ನಕ್ ಆಗಲ್ಲ. ಅಜ್ಜಿ, ತಾತ, ಅತ್ತೆ, ಮಗು ಎಲ್ಲರೂ ಒಂದ್ 7:30 ಅಷ್ಟೊತ್ತು ತನಕ ಇದ್ರು. ಅದಾದ್ಮೇಲೆ ಎಲ್ರು ಮನೆಗೆ ಹೊರಟು. ಅದಕ್ಕೆ ಇಲ್ಲಿ ಅಮ್ಮ ಎಲ್ರಿಗೂ ಕುಂಕುಮ ಕೊಡ್ತಾ ಇದಾರೆ. ಹೋಗ್ಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಬೇಕಂತೆ, ಸೊ ಅದಕ್ಕೆ ನೆತ್ತಿಗೆ ಎಣ್ಣೆ ಹಚ್ತಾ ಇದ್ದಾರೆ ಅಮ್ಮ. ಇಲ್ಲಿ ಮಾವ ಸ್ವಲ್ಪ ಬಿಸಿ ಇರೋದ್ರಿಂದ ಬರಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಅವ್ರನ್ನ ಅಪ್ಪನೇ ಮನೆಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಮತ್ತೆ ತಾತ ಹೋಗಿ ಗೋಲ್ಗಪ್ಪ ಎಲ್ಲ ತಗೊಂಡ್ ಬಂದ್ರು ನನಗೆ ಅಂತ, ಬಿಕಾಸ್ ನಂಗೆ ತುಂಬಾ ತಿನ್ಬೇಕನ್ಸ್ತಾ ಇತ್ತು. ಅವನು ತಿನ್ಕೊಂಡು ಬಂದ. ಪಾಪ ಅವರೆಲ್ಲ ಇದ್ರು ತಿನ್ನಬಾರ್ದು ಅವ್ರ ಮುಂದೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಅವರೆಲ್ಲ ಹೋದ್ರು, ತಿಂತಾ ಕೂತ್ಕೊಂಡಿದ್ದೀನಿ. ಮನೆ ಪ್ರಿನ್ಸಸ್ ಅಪರೂಪಕ್ಕೆ ಏನೋ ಕೊಡಿಸ್ತೀನಿ ಅಂತ, ಬಟ್ ನಂಗೆ ಆ ಟೈಮಲ್ಲೇ ಹುಷಾರಿಲ್ಲ, ಸೊ ಅದಕ್ಕೆ ಏನೂ ಬೇಡ ಅಂದ್ಬಿಟ್ಟೆ. ಬೆಳಗ್ಗೆ ಎಲ್ಲ ಮೈಲಾರಿ ದೋಸೆಯಲ್ಲಿ ಚೆನ್ನಾಗಿ ತಿಂದರು, ನನಗೇನು ಟೇಸ್ಟ್ ಗೊತ್ತಾಗ್ತಿಲ್ಲ, ಸೊ ಮೈಲಾರಿ ದೋಸೆನೂ ಮಿಸ್ ಆಯಿತು. ಅಷ್ಟೇ ಮನೆಗೆ ಬಂದೆ. ನಾನು ಆಲ್ಸೋ ನಾಳೆಯಿಂದ ನನಗೆ ಕಾಲೇಜ್ ಶುರು ಆಗ್ತಾ ಇದೆ. ವಿತ್ ಹೋಲ್ ಡೇ ಕಂಪ್ಲೀಟ್ ಆದಷ್ಟು ನಾನು ವ್ಲಾಗ್ನ ಮಾಡಿದ್ದೀನಿ. ಒಂಚೂರು ಪ್ರಾಕ್ಟೀಸ್ ಆಗಬೇಕಷ್ಟೆ, ಬಿಕಾಸ್ ತುಂಬ ದಿನ ಆಗ್ಬಿಟ್ಟಿತ್ತು ಗ್ಯಾಪ್ ತೊಗೊಂಡು ವಾಯ್ಸ್ ಕೂಡ, ಮತ್ತು ಸುರಿತಾ ಇದೆ ಎಲ್ಲ ಕಡೆಯಿಂದ. ಸೊ ಅದಕ್ಕೆ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಆದರೆ ಫಸ್ಟ್ ಡೇ ಕಾಲೇಜ್, ಲಾಸ್ಟ್ ಸೆಮ್, ಲಾಸ್ಟ್ ಡೇ ಆಫ್ ಮೈ ಲಾಸ್ಟ್ ಇಯರ್ದು ಫಸ್ಟ್ ಡೇ ಆಫ್ ಮೈ ಕಾಲೇಜ್ ಎಕ್ಸ್ಪೀರಿಯನ್ಸ್ ಇಲ್ಲ, ಅಂದರೆ ಲಾಸ್ಟ್ ಮುಗ್ದೋಗುತ್ತೆ ನನ್ನ ಕಾಲೇಜ್ಗೆ ಹೋಗಬೇಕು ಅಂದ್ರೂ ಸಿಗೋಲ್ಲ. ಸೊ ಅಷ್ಟೇ.